ವಾಲ್ಮೀಕಿ ನಿಗಮ ಹಗರಣದಲ್ಲಿ ನಾಗೇಂದ್ರ ವಶಕ್ಕೆ, ಬೆಳಗ್ಗೆ ವಶಕ್ಕೆ ಪಡೆದ ಇಡಿ. ಚಂದ್ರಶೇಖರ್ ಆತ್ಮಹತ್ಯೆಯಾಗಿ 45 ದಿನಗಳ ಬಳಿಕ ಲಾಕ್ ಸಾಧ್ಯತೆ. ಇದು ರಿಪಬ್ಲಿಕ್ ಕನ್ನಡದ ಮೆಗಾ ಇಂಪ್ಯಾಕ್ಟ್. ಬ್ರಹ್ಮಾಂಡ ಭ್ರಷ್ಟಾಚಾರ ಬಯಲಿಗೆಳೆದಿದ್ದೇ ನಿಮ್ಮ ರಿಪಬ್ಲಿಕ್ ಕನ್ನಡ. ನಮ್ಮ ವರದಿಯಿಂದಲೇ ನಾಗೇಂದ್ರ ಸಚಿವ ಸ್ಥಾನಕ್ಕೆ ರಾಜೀನಾಮೆ. ಕನ್ನಡದ ಖ್ಯಾತ ನಿರೂಪಕಿ ಅಪರ್ಣಾ ಅಸ್ತಂಗತ ಕ್ಯಾನ್ಸರ್ನಿಂದ ಕೊನೆಯುಸಿರೆಳೆದ ಕನ್ನಡದ ಕುವರಿ ಮಾತು ನಿಲ್ಲಿಸಿ ಚಿರನಿದ್ರೆಗೆ ಜಾರಿದ ಮಾತಿನ ಮಲ್ಲಿ. ಮಧ್ಯಾಹ್ನ 1 ಗಂಟೆಗೆ ಅಪರ್ಣಾ ಅಂತ್ಯ ಸಂಸ್ಕಾರ. ಬನಶಂಕರಿ ಚಿತಾಗಾರದಲ್ಲಿ ಅಂತ್ಯಕ್ರಿಯೆ. ಅಂತಿಮ ದರ್ಶನ ಪಡೆದ ರಾಘಣ್ಣ. ಪರಪ್ಪನ ಪಂಜರದಲ್ಲಿ ದರ್ಶನ್ ಪರದಾಟ. ನಟನಿಗೆ ಸಾಕಾಗಿದೆಯಂತೆ ಜೈಲೂಟ. ಕೊಲೆ ಕೇಸ್ನಲ್ಲಿ ಸಿಲುಕಿ ದಾಸ ನಿತ್ಯ ಒದ್ದಾಟ. ಈಗಾಗಲೇ ನಾವು ಗಮನಿಸ್ತಾ ಇದ್ದೀವಿ ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಅನ್ನುವಂತೆ ಮಾಜಿ ಸಚಿವ ನಾಗೇಂದ್ರ ಈಗಾಗಲೇ ಇಡಿ ವಶದಲ್ಲಿ. 48 ಗಂಟೆಗಳಿಗೂ ಹೆಚ್ಚು ಕಾಲ ವಿಚಾರಣೆಯನ್ನ ನಡೆಸಿದ ಬಳಿಕ ಇಡಿ ಅಧಿಕಾರಿಗಳು ಈಗ ನಾಗೇಂದ್ರನನ್ನ ವಶಕ್ಕೆ ಪಡೆದು ಇಡಿ ಕಚೇರಿಗೆ ಕರೆತರ್ತಾ ಇದ್ದಾರೆ. ನಿಮ್ಮ ರಿಪಬ್ಲಿಕ್ ಕನ್ನಡ ವಾಲ್ಮೀಕಿ ನಿಗಮದಲ್ಲಿ ನಡೆದಂತಹ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನ ಬಯಲಿಗೆಳೆದ ನಂತರ ನಾಗೇಂದ್ರ ತಲೆದಂಡವಾಗಿತ್ತು. ಸಚಿವ ಸ್ಥಾನಕ್ಕೆ ನಾಗೇಂದ್ರ ರಾಜೀನಾಮೆಯನ್ನ ಕೊಡಬೇಕಾಗಿ ಬಂತು. ವಾಲ್ಮೀಕಿ ನಿಗಮ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನ ಬಯಲಿಗೆಳೆದು ಅಲ್ಲಿ ಕೋಟಿ ಕೋಟಿ ಅಕ್ರಮ ವರ್ಗಾವಣೆ ಯಾವ ರೀತಿಯಾಗಿದೆ, ಯಾರೆಲ್ಲ ಶಾಮೀಲಾಗಿದ್ದಾರೆ, ಏನೆಲ್ಲ ನಡೆದಿತ್ತು ಅನ್ನೋದ್ರ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ನಿರಂತರ ವರದಿಯನ್ನ ಪ್ರಸಾರ ಮಾಡಿತ್ತು. ವರದಿ ಪ್ರಸಾರವಾಗ್ತಾ ಇದ್ದಂತೆ ಸರ್ಕಾರಕ್ಕೆ ಬಿಸಿ ಮುಟ್ತಾ ಇದ್ದಂತೆ ಫೈನಲಿ ನಾಗೇಂದ್ರ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡಬೇಕಾಗಿ ಬಂತು. ನಾಗೇಂದ್ರ ತಲೆದಂಡವಾಯಿತು. ಈಗ ತಾವು ಗಮನಿಸ್ತಾ ಇದ್ರಿ, ಕಳೆದ 2 ದಿನಗಳಿಂದ ನಿರಂತರವಾಗಿ ಇಡಿ ಅಧಿಕಾರಿಗಳು ನಾಗೇಂದ್ರ ಬಳ್ಳಾರಿ ನಿವಾಸ, ಬೆಂಗಳೂರು ನಿವಾಸದಲ್ಲಿ ನಿರಂತರವಾಗಿ ಪರಿಶೀಲನೆಯನ್ನು ನಡೆಸ್ತಾ ಇದ್ರು. ಈ ಎಲ್ಲ ಪರಿಶೀಲನೆ, ಈ ಎಲ್ಲ ವಿಚಾರಣೆ ಮತ್ತು ದಾಖಲೆಗಳ ಕಲೆ ಹಾಕುವ ಕೆಲಸದ ನಂತರ ಫೈನಲಿ ತಾವು ಗಮನಿಸ್ತಾ ಇರುವಂತಹ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳು. ನಾಗೇಂದ್ರನನ್ನ ವಶಕ್ಕೆ ಪಡೆಯಲಾಗಿದೆ. ಆ ದೃಶ್ಯಗಳನ್ನ ತಾವೀಗ ಗಮನಿಸ್ತಾ ಇದ್ದೀರಿ. ಚಂದ್ರಶೇಖರನ್ ಆತ್ಮಹತ್ಯೆ ಮಾಡಿಕೊಂಡು 45 ದಿನಗಳ ಬಳಿಕ ಈ ಕಡೆ ನಾಗೇಂದ್ರ